ಅಯಾತುಲ್ಲಾ ಅಲಿ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕನನ್ನ ಟಾರ್ಗೆಟ್ ಮಾಡಲಾಯಿತು, ಅವತ್ತೇ ಆಲ್ಮೋಸ್ಟ್ ಆಲ್ ಟಾಪೆಸ್ಟ್ ಲೀಡರ್ಸ್ ಎಲ್ಲರೂ ಸತ್ತೋದ್ರು. ಹೌದು, ಅವತ್ತು ಒಂದು ಇರಾನ್ನ ಭದ್ರತೆಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕ್ರೂಷಿಯಲ್ ಮೀಟಿಂಗ್, ಆ ಮೀಟಿಂಗ್ ಅಲ್ಲಿ ಎಲ್ಲಾ ರೀತಿಯಾದಂತಹ ದ ಹೆಡ್ಸ್ ಭಾಗಿಯಾಗಿದ್ರು. ಅದರಲ್ಲಿ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿನೂ ಇದ್ದ. ಸೊ ಅವತ್ತು ಆಲ್ಮೋಸ್ಟ್ ಆಲ್ ವೈಪ್ಡ್ ಔಟ್ ಆದ್ರು. ಆದ್ರೆ ಬದುಕುಳಿದಿದ್ದವರು ಮತ್ತು ಅಲಿ ಖಮೇನಿ ಸತ್ತ ಮೇಲೆ ಇರಾನ್ ಅನ್ನ ಈ ವಾರ್ ನಲ್ಲಿ ಮುನ್ನಡೆಸ್ತಾ ಇದ್ದವರು ಕೆಲವರು ಇದ್ರು. ಅವರು ಇವರಿಗೆ ಕಣ್ಣಿನ ಒಳಗಡೆಯ ಕಸ ಆಗಿ ಚುಚ್ಚುತ್ತಾ ಇದ್ರು. ಹೀಗಾಗಿ ಅವರನ್ನು ಕೂಡ ಈಗ ಎಲಿಮಿನೇಟ್ ಮಾಡುವಂತ ಪರಿಸ್ಥಿತಿಗೆ ಅಮೆರಿಕ ಮತ್ತು ಇಸ್ರೇಲ್ ಬಂದಿದೆ. ಯಾಕೆ ಅಂತಂದ್ರೆ ಅಯತುಲ್ಲಾ ಅಲಿ ಖಮೇನಿ ಸರ್ವೋಚ್ಚ ನಾಯಕ ಸತ್ತ ಮೇಲೆ ಮುಗಿದೋಯ್ತು, ಇರಾನ್ ಇನ್ನು ಫೈಟ್ ಮಾಡುವಂತ ಸ್ಪಿರಿಟ್ ಅಲ್ಲೇ ಇರೋದಿಲ್ಲ ಅಂತ ಅಂದುಕೊಂಡಿದ್ರು. ಆದ್ರೆ ಹಾಗಾಗಲಿಲ್ಲ. ನೋಡಿ, ಫೆಬ್ರವರಿ 28 ದ ಫಸ್ಟ್ ಡೇ. ಹೌದು, ಫೆಬ್ರವರಿ 28 ಫಸ್ಟ್ ಡೇ. ಇವತ್ತು ಮಾರ್ಚ್ 18ನೇ ತಾರೀಕು. ಸೊ ಇಲ್ಲಿಯವರೆಗೆ ಹಾಗಾದ್ರೆ ಇರಾನ್ ನ ಮುನ್ನಡೆಸಿದವ್ರು ಯಾರು? ಎಲ್ಲ ಟಾಪೆಸ್ಟ್ ಲೀಡರ್ಸ್ ಆಹುತಿ ಆದ ಮೇಲೆ ಇಲ್ಲಿಯವರೆಗೆ ಇರಾನ್ ಯುದ್ಧವನ್ನ ಇನ್ನೂ ಮುಗಿಸದೆ ಕಂಟಿನ್ಯೂ ಆಗಿ ಮುಂದಕ್ಕೆ ತಗೊಂಡು ಹೋಗ್ತಾ ಇದೆ ಎಂದರೆ ಇದರ ಹಿಂದೆ ಇದ್ದವನೇ 17ನೇ ತಾರೀಕು ಸತ್ತೋದಂತ ನ್ಯಾಷನಲ್ ಸೆಕ್ಯೂರಿಟಿ ಚೇರ್ಮನ್ ಲಾರಿಜಾನಿ, ಸುಪ್ರೀಂ ಲೀಡರ್ ಲಾರಿಜಾನಿ. ಹೌದು.